ಹರಿ ಓಂ. ಭಾಗವತ ಸಾರೋದ್ಧಾರ 67ನೇ ಶ್ಲೋಕ. ವಿತ್ತೇಷು ನಿತ್ಯಾಭಿನಿವಿಷ್ಟಚೇತಾಃ ವಿದ್ವಾಂಶ್ಚ ದೋಷಂ ಪರವಿತ್ತಹರ್ತುಃ. ಇದಾಗಿತ್ತು 68ನೇ ಶ್ಲೋಕ. ಯತೋ ನ ಕಶ್ಚಿತ್ ಕ್ವಚ ಕುತ್ರ ವಿದ್ವಾನ್ ದೀನಂ ಸ್ವಮಾತ್ಮಾನಮಲಂ ಸಮರ್ಥಃ ವಿಮೋಚಿತಂ ವಾಮದೃಶಾಂ ವಿಹಾರ ಕ್ರೀಡಾ ಮೃಗೋಯಂ ನಿಗಡೋಕ್ಷಿ ಸರ್ಗಃ. ಯತಃ ನ ಕಶ್ಚಿತ್ ಕ್ವ ಚ ಕುತ್ರ ವಿದ್ವಾನ್ ದೀನಂ ತ್ವಂ ಆತ್ಮಾನಂ ಅಲಂ ಸಮರ್ಥಃ ವಿಮೋಚಿತಂ ವಾಮದೃಶಾಂ ವಿಹಾರ ಕ್ರೀಡಾ ಮೃಗಃ ಅಯಂ ನಿಗಡಃ ಅಕ್ಷಿ ಸರ್ಗಃ. ಅಂದ್ರೆ ಯಾರೂ ಕೂಡ ಈ ಒಂದು ಆಕರ್ಷಕವಾದ ಒಂದು ಜಗತ್ತಂತ ಏನು ಕರಿತೀವಿ, ಆಕರ್ಷಕವಾದ ಜಗತ್ತಿನಿಂದ ಹೊರಬರಲಿಕ್ಕೆ ಸಾಧ್ಯ, ಯಾರಿಗೂ ಸಾಧ್ಯವಿಲ್ಲ, ಅದು ಸುಲಭದಲ್ಲಿ ಸಾಧ್ಯವಿಲ್ಲ ಅನ್ನೋದು ಪ್ರಹ್ಲಾದನ ಮಾತು. ಈ ಒಂದು ಆಕರ್ಷಕವಾದ ಜಗತ್ತಿನಿಂದಾಗಿ ನಾವು ಹೊರಬರುವಂಥದ್ದು ಬಹಳ ಕಠಿಣ ಅನ್ನೋದನ್ನು ನಿರೂಪಣೆ ಮಾಡ್ತಾ ಇದ್ದಾನೆ. ಯತೋನ ಕಶ್ಚಿತ್ ಕ್ವಚ ಕುತ್ರ ವಿದ್ವಾನ್ ನ ಸಮರ್ಥಃ, ಅಂದ್ರೆ ಸಮರ್ಥನಾಗಿಲ್ಲ. ನ ಕಶ್ಚಿತ್, ಯಾರೊಬ್ಬರೂ ಕೂಡ ಅಂದ್ರೆ ಯಾರು ವಿರಕ್ತರೇ ಆಗಿಲ್ವಾ, ಯಾರು ಸಾಧನೆಯನ್ನ ಮಾಡಿಲ್ಲ, ಯಾರಿಗೂ ಅಪರೋಕ್ಷ ಜ್ಞಾನವೇ ಬಂದಿಲ್ಲ ಅಂತ ಅನ್ಕೊಂಡ್ಬಾರ್ದು ನಾವಿಲ್ಲಿ. ಸಾಮಾನ್ಯವಾಗಿ ಸುಲಭದಲ್ಲಿ ಈ ಆಕರ್ಷಕವಾದ ಜಗತ್ತಿನಿಂದ ಹೊರಬರೋದು, ಆಕರ್ಷಣೆಯನ್ನ ಕಳೆದುಕೊಳ್ಳುವಂಥದ್ದು ಕಷ್ಟ. ಅದನ್ನ ಪ್ರಯತ್ನದಿಂದ ನಾವು ಸಾಧಿಸಬೇಕು ಅನ್ನೋ ಅಭಿಪ್ರಾಯದಲ್ಲಿ ಪ್ರಹ್ಲಾದ ಹೇಳ್ತಕ್ಕಂಥ ಮಾತು. ವಾಮದೃಶಾಂ ವಿಹಾರ ಕ್ರೀಡಾ ಮೃಗಃ ಅಯಂ. ವಾಮದೃಶಾಂ, ವಾಮದೃಶ್ ಅಥವಾ ವಾಮದೃಕ್ ಅಂತ ಹೇಳಿದ್ರೆ ಎಡಗಣ್ಣಿನವರು. ಎಡಗಣ್ಣಿನವರು ಅಂದ್ರೆ ಅರ್ಥ ಏನು, ಸ್ತ್ರೀಯರಿಗೆ ಎಡಭಾಗ ಶ್ರೇಷ್ಠ, ಅದಕ್ಕೆ ಅವರಿಗೆ ವಾಮಾಂಗಿಯರು ಅಂತ ಕರೀತಕ್ಕಂಥದ್ದು. ಹೆಣ್ಣು ಮಕ್ಕಳ ಎಡಭಾಗ ಅದು ಶ್ರೇಷ್ಠವಾಗಿರುವಂಥದ್ದು. ಹಾಗಾಗಿ ಅವರಿಗೆ ಎಡಗಣ್ಣು ಪಡ್ಕೊಂಡ್ರೆ ಶುಭ ಸೂಚಕವಾದದ್ದು, ಅದೇ ಬಲಗಣ್ಣು ಪಡ್ಕೊಂಡ್ರೆ ಅದು ಅಶುಭ ಸೂಚಕವಾಗಿರತಕ್ಕಂಥದ್ದು ಅಂತ. ಹಾಗೆ ವಾಮದೃಕ್ ಅಂತಾನೆ ಸ್ತ್ರೀಯರಿಗೆ ಇರತಕ್ಕಂಥ ಅನೇಕ ಹೆಸರುಗಳಲ್ಲಿ ಇರುವಂತ ಒಂದು ಹೆಸರು ವಾಮದೃಕ್ ಅನ್ನೋದು. ಹಾಗೆ ವಾಮದೃಶಾಂ ಅಂದ್ರೆ ಅರ್ಥ ಏನು, ಸ್ತ್ರೀಯರ ಅನ್ನೋ ಅಭಿಪ್ರಾಯ. ಅಥವಾ ಇನ್ನೊಂದು ಅರ್ಥ, ವಾಮ ಶಬ್ದಕ್ಕೆ ಮನೋಹರ ಅಂತ ಅರ್ಥ. ಮನೋಹರವಾದ ದೃಕ್, ದೃಕ್ ಅಂದ್ರೆ ದೃಷ್ಟಿ ಅಂತ ಅರ್ಥ. ಅಂದ್ರೆ ಹೆಣ್ಣಿನ ಒಂದು ದೃಷ್ಟಿ ಅನ್ನೋದೇನಿದೆ ಅದು ಮತ್ತೊಬ್ಬರ ಮನಸ್ಸನ್ನ, ಮುಖ್ಯವಾಗಿ ಒಂದು ಗಂಡಿನ ಮನಸ್ಸನ್ನ ಅಪಹಾರ ಮಾಡುವಂತ ಒಂದು ದೃಷ್ಟಿ ಅವರದ್ದು. ಒಬ್ಬ ಗಂಡು ಆ ಕಡೆಗೆ, ಆ ಹೆಣ್ಣಿನ ಕಡೆಗೆ ಆಕರ್ಷಕವಾಗುವಂತ ಒಂದು ದೃಷ್ಟಿ ಕೇವಲ ತನ್ನ ಕಣ್ಣಿನ ನೋಟದ ಮೂಲಕವಾಗಿ ಒಂದು ಗಂಡನ್ನ ಸೆಳೆಯುವಂತ ಸಾಮರ್ಥ್ಯ ಅವಳಿಗೆ ಇದೆ ಅನ್ನೋದನ್ನ ತೋರಿಸ್ತಕ್ಕಂಥ ಶಬ್ದ ಅದು ವಾಮದೃಕ್. ವಾಮ ಶಬ್ದಕ್ಕೆ ಮನೋಹರ, ಮನೋಹರವಾದ ದೃಷ್ಟಿ ಅವಳು ಹೆಣ್ಣಿನದ್ದು ಅನ್ನೋದು. ವಾಮದೃಶಾಂ ಅಂದ್ರೆ ಹಾಗೆ ಮತ್ತೊಬ್ಬರ ಚಿತ್ತವನ್ನ ಅಪಹರಿಸುವ ಸಾಮರ್ಥ್ಯ ಇರುವಂತ ಅಂತಹ ಒಂದು ಹೆಣ್ಣಿನ ವಿಹಾರ ಕ್ರೀಡಾಮೃಗ ಅಯಂ. ಈ ಪುರುಷ, ಈ ಒಬ್ಬ ಸಾಧಕ ಜೀವಿ ಅಂತ ಏನಿದ್ದಾನೆ ಅವನು ವಿಹಾರ ಕ್ರೀಡಾಮೃಗ, ಅವರ ವಿಹಾರಕ್ಕೋಸ್ಕರ, ವಿಹಾರಾರ್ಥಂ ವಿದ್ಯಮಾನ ಕ್ರೀಡಾಮೃಗ, ಅವರ ವಿಹಾರಕ್ಕೋಸ್ಕರವಾಗಿ ಇರ್ತಕ್ಕಂಥ ಒಂದು ಆಟದ ಒಂದು ಮೃಗ, ಒಂದು ಜಿಂಕೆ. ಮೃಗ ಅಂದ್ರೆ ಅರ್ಥ ಏನಿಲ್ಲಿ, ಕನ್ನಡದಲ್ಲಿ ಮೃಗ ಅವನು ಮನುಷ್ಯ, ಅವನು ಮೃಗ. ಒಬ್ಬ ಒರಟು ವ್ಯಕ್ತಿನ ಹೇಳಬೇಕಾದ್ರೆ ನಾವು ಮೃಗ ಅಂತ ಕನ್ನಡದಲ್ಲಿ ಹೇಳ್ತೀವಲ್ಲ, ಆ ಅಭಿಪ್ರಾಯ ಅಲ್ಲ ಇಲ್ಲಿ. ವಿಹಾರ ಕ್ರೀಡಾ ಮೃಗ ಶಬ್ದಕ್ಕರ್ಥ ಏನು, ಹೆಣ್ಣು ಮಕ್ಕಳ ಅಥವಾ ಹೆಂಗಸರ ಆಟಕ್ಕೋಸ್ಕರವಾಗಿ ಇರುವಂತಹ ಒಬ್ಬ ಮೃಗ ಅಂದ್ರೆ ಒಬ್ಬ ಜಿಂಕೆ ಅಂತೆ. ಅಂದ್ರೆ ಒಂದರ್ಥದಲ್ಲಿ ಹೆಣ್ಣೆ ಅತ್ಯಂತ ಪ್ರಬಲಳು, ಗಂಡು ದುರ್ಬಲಳು ಅನ್ನೋ ರೀತಿಯಲ್ಲಿ ಹೇಳತಕ್ಕಂಥ ಒಂದು ಶಬ್ದ. ಅಂದ್ರೆ ಇವತ್ತಿನ ಕಾಲದಲ್ಲಿ ಒಂದು ರೀತಿಯಲ್ಲಿ ಹೀಗೆ ಇರೋದು, ಹಿಂದೆ ಉಲ್ಟಾ ಇತ್ತೇನೋ. ಹಿಂದಿನ ಒಂದು ಒಂದು ದಶಮಾನ ಅಥವಾ ಒಂದು 10 ವರ್ಷ 20 ವರ್ಷ ಹಿಂದಕ್ಕೆ ಹೋದ್ರೆ ಒಂದು ರೀತಿಯಲ್ಲಿ ಗಂಡೆ ಪ್ರಬಲರಾಗಿದ್ರು, ಹೆಣ್ಣೆ ದುರ್ಬಲರಾಗಿದ್ರು. ಆದ್ರೆ ಇವತ್ತು ಆ ರೀತಿಯಾಗಿಲ್ಲ. ಇವತ್ತಿನ ಒಂದು ಯುವ ಸಮುದಾಯವನ್ನು ನೋಡ್ತಾ ಇದ್ರೆ ಹೆಣ್ಣೆ ಪ್ರಬಲವಾಗಿರತಕ್ಕಂಥದ್ದು, ಗಂಡೆ ದುರ್ಬಲವಾಗಿರ್ತಕ್ಕಂಥದ್ದು. ವಾಮದೃಶಾಂ ವಿಹಾರ ಕ್ರೀಡಾ ಮೃಗ ಅಯಂ. ಅಯಂ ಅಂದ್ರೆ ಯಾರು, ಈ ಸಾಧಕ ಜೀವಿ. ನಿಗಡೋಕ್ಷಿ ಸರ್ಗ, ಅವರ ಅಕ್ಷಿ ಸರ್ಗ ಏನಿದೆ, ವಾಮದೃಶಾಂ ಅಕ್ಷಿ ಸರ್ಗ, ಆ ಹೆಣ್ಣಿನ ಒಂದು
ಅಕ್ಷಿ ಸರ್ಗ, ಕಣ್ಣಿನಿಂದ ಆಗುವಂತ ಒಂದು ಸೃಷ್ಟಿ, ಅದು ನಿಗಡ. ಅದೇನ ನಿಗಡ ಅಂದ್ರೆ ಒಂದು ಬಂಧನ, ಅವರ ಅದೊಂದು ಗಂಡಿಗೆ ಆಗ್ತಕ್ಕಂಥ ಒಂದು ಬಂಧನ. ತನ್ನ ಕೇವಲ ಕಡೆಗಣ್ಣ ನೋಟದ ಮೂಲಕವಾಗಿ ಆ ಆ ಕಡೆಗಣ್ಣಿಂದ ಉಂಟಾಗುವ ಭಾವನೆ, ಅದರಿಂದ ಸೃಷ್ಟಿಯಾಗ್ತಕ್ಕಂಥ ಭಾವನೆಗಳು ಅದು ನಿಗಡ. ಸಾಧಕ ಜೀವಿಗೆ ಅದು ನಿಗಡ. ನಿಗಡ ಶಬ್ದಕ್ಕರ್ಥ ಬಂಧ ಅಂತ ಅರ್ಥ. ಅದು ಬಂಧನ ಸ್ಥಾನದಲ್ಲಿರ್ತಕ್ಕಂಥವ್ರು. ಈ ರೀತಿಯಾದ ಬಂಧನಕ್ಕೆ ಒಳಗಾಗಿರ್ತಕ್ಕಂಥ ವ್ಯಕ್ತಿ ವಿಮೋಚಿತ, ಅದರಿಂದ ಬಿಡಿಸಿಕೊಳ್ಳಲು ಕಶ್ಚಿತ್ ಯಾರೊಬ್ಬ ವ್ಯಕ್ತಿಯೂ ನ ಸಮರ್ಥ, ಸಮರ್ಥನಾಗಿಲ್ಲ. ವಚ ಎಲ್ಲೆಲ್ಲೂ, ಕುತ್ರಚ ಎಲ್ಲೂ ಕೂಡ, ಯಾರು ವಿದ್ವಾನ್, ಅವನು ವಿದ್ವಾನ್, ಎಲ್ಲ ಗೊತ್ತು. ಆ ಮಾಯಾಮೋಹಕ್ಕೆ, ಮಾಯಾ ದೃಷ್ಟಿಗೆ ನಾನು ಬಲಿಯಾದೆ ಅಂತ ಆದ್ರೆ ನಾನು ಅದರಲ್ಲಿ ನಿರಂತರ ಬಂಧನದಲ್ಲೇ ಇರಬೇಕು, ಬಿಡಿಸ್ಕೊಂಡು ಹೊರ ಬರ್ಲಿಕ್ಕೆ ಸಾಧ್ಯವಿಲ್ಲ ಅನ್ನೋದು ವಿದ್ವಾನ್ ಹಿಂದೆ ಬಂತಲ್ಲಿ. ವಿದ್ವಾನಪಿ ಹಾಗೆ ತಿಳಿದಿದ್ದರೂ ಕೂಡ ಆ ಮೋಹಕವಾದ ಬಂಧನದಿಂದಾಗಿ ಬಿಡಿಸಿಕೊಂಡು ಬರುವ ಸಾಮರ್ಥ್ಯ ಸಾಮಾನ್ಯದ ವ್ಯಕ್ತಿಗಳಿಗೆ ಇರೋದಿಲ್ಲ. ದೀನಂ, ಅವನು ಅತ್ಯಂತ ದೈನ್ಯವಾಗಿರುತ್ತಾನೆ. ಆತ್ಮಾನಂ ಸ್ವಂ ಆತ್ಮಾನಂ, ಅವನು ಸ್ವಂ ತನ್ನ ಅಂದ್ರೆ ಅಲ್ವಾ, ಸ್ವಂ ಆತ್ಮಾನ ಸ್ವಾತ್ಮಾನ ಅಂತ ಬಿಟ್ಟುಕೊಳ್ಳಿ. ಸ್ವಂ ಆತ್ಮಾನಂ, ತನ್ನನ್ನು ತಾನು ಬಿಡಿಸಿಕೊಳ್ಳಲಿಕ್ಕೆ ಆ ಸಮರ್ಥ ಅಲಂನ, ಸಮರ್ಥನು ಆಗೋದಿಲ್ಲ ಅಂತ ಅಭಿಪ್ರಾಯ. ಯಾಕಂದ್ರೆ ನನ್ನ ಕೈಕಾಲುಗಳು, ನನ್ನ ಇಂದ್ರಿಯ, ನನ್ನ ಮನಸ್ಸು ಎಲ್ಲವೂ ನನ್ನ ಹಿಡಿತದಲ್ಲೇ ಇದೆ. ನನಗೊಂದು ದೇವರು ಸ್ವತಂತ್ರ ಕೊಟ್ಟಿದ್ದಾನೆ, ದತ್ತ ಸ್ವಾತಂತ್ರ್ಯ. ದೇವರಿಂದ ನನಗೊಂದು ಸ್ವಾತಂತ್ರ್ಯ ಸಿಕ್ಕಿದೆ. ಅದಕ್ಕೆ ಸ್ವಂ ಶಬ್ದ ಬಳಸ್ತಾ ಇರೋದಲ್ಲಿ ದೇವರಿಂದ ನನ್ನನ್ನ ನಾನು ಉದ್ಧಾರ ಮಾಡಿಕೊಳ್ಳಿಕ್ಕೋಸ್ಕರವಾಗಿ ನನ್ನ ಹಿಡಿತದಲ್ಲಿ ನಾನು ಇರಲಿಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಅವಕಾಶವನ್ನ ಭಗವಂತ ಕೊಟ್ಟಿದ್ದಾನೆ. ಆದರೆ ಅವನು ಸಮರ್ಥನ ಆಗೋದಿಲ್ಲ, ಅಷ್ಟು ಆ ಒಂದು ಬಂಧನದಲ್ಲಿ ಒಳಗಾಗಿರ್ತಾನೆ ಅನ್ನೋದನ್ನ ಪ್ರಹ್ಲಾದ ಹೇಳ್ತಕ್ಕಂಥ ಮಾತು. ಅಂದ್ರೆ ಹಿಂದೆ ಬಂದಿರುವಂಥದ್ದು ಸಂಪತ್ತಿನ ಬಂಧನ, ಇಲ್ಲಿ ಬಂದಿರತಕ್ಕಂಥದ್ದು ವನಿತೆಯ ಬಂಧನ. ಅದು ಯಾರಿಗೆ ಹೇಗೋ ಆಗ್ಬೋದು. ಒಬ್ಬ ಗಂಡು ಹೆಣ್ಣಿನ ಬಗ್ಗೆ ವಿಪರೀತ ಆಕರ್ಷಿತನಾಗಿದ್ದ ಅಂತ ಆದ್ರೆ ಅವನಿಗೆ ಆ ಆಕರ್ಷಣೆಯಿಂದ ಹೊರಗೆ ಬರ್ಲಿಕ್ಕೆ ಆಗೋದಿಲ್ಲ. ಅಥವಾ ಒಂದು ಹೆಣ್ಣು ಒಂದು ಗಂಡಿನ ಕಡೆಗೆ ವಿಪರೀತ ಆಕರ್ಷಿತಳಾಗಿದ್ದಾಳೆ ಅಂತ ಆದ್ರೆ ಅವಳು ಆ ಗಂಡಿನ ಒಂದು ಬಂಧನದಿಂದಾಗಿ ಬಿಡಿಸ್ಕೊಂಡು ಬರ್ಲಿಕ್ಕೆ ಆಗೋದಿಲ್ಲ ಅನ್ನೋದು ಒಟ್ಟು ಅಭಿಪ್ರಾಯ. ಯಾಕಂದ್ರೆ ವನಿತಾ ಶಬ್ದ ಇದೆ ಅಂತ ಮಾತ್ರಕ್ಕೆ ಕೇವಲ ಹೆಣ್ಣು ಮಾತ್ರ ಬಂಧಿಸುವವಳು, ಗಂಡು ಬಂಧಿಸುವವನು ಅಂತ ಅರ್ಥ ಬರೋದಿಲ್ಲ. ಎರಡು ಪರಸ್ಪರವಾಗಿ. ಯಾಕಂದ್ರೆ ಎರಡು ತರ ಇರುತ್ತೆ. ಕೆಲವು ಕಡೆ ಹೆಣ್ಣು ಗಂಡಿನ ಕಡೆಗೆ ವಿಪರೀತ ಆಕರ್ಷಣೆ, ಅವನು ಎಷ್ಟೇ ಸರಿ ಹಿಂದೆ ಹೋದರೂ ಕೂಡ, ಅವನಿಂದ ಎಷ್ಟೇ ತೊಂದರೆ ಇದ್ರೂ ಕೂಡ, ಅಥವಾ ಅದು ಅಂದ್ರೆ ಇಲ್ಲಿ ಒಂದು ಗಮನಿಸಬೇಕಾಗಿರತಕ್ಕಂಥದ್ದು, ಒಂದು ಗಂಡನಿಗೆ ಹೆಂಡತಿ, ಹೆಂಡತಿಗೆ ಗಂಡ, ಇದ್ರ ಬಗ್ಗೆ ಇಲ್ಲಿ ಹೇಳ್ತಾ ಇರತಕ್ಕಂಥ ಅಭಿಪ್ರಾಯ ಅಲ್ಲ. ಮತ್ತೇನು ಅಂತ ಹೇಳಿದ್ರೆ, ಅವ್ಯವಹಾರದ ಅಕ್ರಮ ಸಂಬಂಧಗಳು ಅಂತ ಏನು ಕರೀತಾರೆ. ಒಂದು ಗಂಡಿಗೆ ಒಂದು ವೇಶ್ಯಾಸ್ತ್ರೀಯ ಸಂಪರ್ಕ, ಅಥವಾ ಒಂದು ಹೆಣ್ಣಿಗೆ ಇತರ ಪುರುಷನ ಜೊತೆಗೆ ಸಂಪರ್ಕ, ಇದೆಲ್ಲವೂ ಕೂಡ ಬಂಧಕವಾಗಿರತಕ್ಕಂಥ, ಅದೆಲ್ಲವೂ ಕೂಡ ಅಕ್ರಮವಾದದ್ದು. ಯಾಕಂದ್ರೆ ಒಂದು ವಿವಾಹ ಬಂಧನ ಅಂತ ಇರೋದೇ, ಗಂಡು ಹೆಣ್ಣುಗಳಲ್ಲಿ ಪರಸ್ಪರ ಒಂದು ವಿವಾಹ ಅನ್ನುವಂಥದ್ದು ಇರೋದೇ ಧರ್ಮ ಕಾರ್ಯಗಳನ್ನ ಮಾಡ್ಲಿಕ್ಕೋಸ್ಕರವಾಗಿ, ಧಾರ್ಮಿಕವಾಗಿ ಅವರಿಬ್ಬರು ಸೇರಿ ಮತ್ತಷ್ಟು ಅಭಿವೃದ್ಧಿಯನ್ನು ಹೊಂದಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ. ಹಾಗಾಗಿ ವ್ಯವಸ್ಥಿತವಾದ ಗಂಡು ಹೆಣ್ಣಿನ ಜೀವನಕ್ಕೆ ಸಂಬಂಧಪಟ್ಟ ಮಾತಲ್ಲ ಇದು, ಅವ್ಯವಸ್ಥಿತವಾಗಿ ಇರತಕ್ಕಂಥ ಗಂಡು ಹೆಣ್ಣಿನ ಜೀವನಕ್ಕೆ ಸಂಬಂಧಪಟ್ಟ ಮಾತು ಅನ್ನೋದನ್ನ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ವ್ಯಾಖ್ಯಾನಕ್ಕೆ ಹೋಗೋಣ. ದ್ವಿತೀಯಮಪಿ ಬಂಧಕಂ ಕೇನಾಪಿ ಅಪರಿತ್ಯಾಜ್ಯಮೇವ, ಎರಡನೇ ಬಂಧನವೂ ಕೂಡ ಯಾರು ಕೂಡ ಬಿಡ್ಲಿಕ್ಕೆ ಸಾಧ್ಯವಿಲ್ಲ. ಎರಡನೇ ಬಂಧಕ ಅಂದ್ರೆ ಅದು ವನಿತೆಯ ಬಂಧನ. ಅದು ಯತಃ ಏಕೆಂದರೆ ಅಯಂ ಪುಮಾನ್, ಈ ಒಬ್ಬ ಸಾಧಕ ಜೀವಿಯು ವಾಮದೃಶಾಂ ವಿಹಾರಾರ್ಥಂ, ವಾಮದೃಶಾಂ ಅಂದ್ರೆ ಅರ್ಥ ಏನು, ಸ್ತ್ರೀಯರು ಅಂತ ಅರ್ಥ. ಮನೋಹರವಾದ ದೃಷ್ಟಿಯನ್ನು ಹೊಂದಿರತಕ್ಕಂಥ ಸ್ತ್ರೀಯರು, ಮೋಹಕ ದೃಷ್ಟಿಯನ್ನು ಹೊಂದಿರತಕ್ಕಂಥ ಸ್ತ್ರೀಯರು, ಅವರ ವಿಹಾರಕ್ಕೋಸ್ಕರವಾಗಿ ಗೃಹೀತ ಕ್ರೀಡಾಮೃಗ, ತೆಗೆದುಕೊಳ್ಳಲ್ಪಟ್ಟ ಒಂದು ಪ್ರಾಣಿ. ಅಂದ್ರೆ ಆ ಹೆಣ್ಣು ಮಕ್ಕಳ ಆಟದ ಗೊಂಬೆ ಅಂತ ಏನ್ ಹೇಳ್ತಾರೆ, ಹಾಗೆ ಹೆಣ್ಣಿನ ಆಟದ ಗೊಂಬೆ ಇವನು. ಆದ್ರೆ ಗೊಂಬೆಗೆ ಜೀವ ಇರೋದಿಲ್ಲ, ಇವನಿಗೆ ಜೀವ, ಇದಕ್ಕೆ ಮೃಗ ಅಂತ ಪದ ಪ್ರಯೋಗ ಮಾಡ್ತಾ ಇರೋದು. ವಾಮದೃಶಾಂ ಅಕ್ಷಿಸರ್ಗ, ವಾಮದೃಶಾಂ ಅಕ್ಷಿಸರ್ಗ, ಅವರ ಅಕ್ಷಿಸರ್ಗ ಕಣ್ಣಿನ ಸೃಷ್ಟಿ, ಕಣ್ಣಿನ ನೋಟ. ಕಟಾಕ್ಷ ಮೋಕ್ಷಸ್ಥ ಯಸ್ಯ ಮೃಗಸ್ಯ ನಿಗಡಸ್ಥಾನೀಯ, ಆ ಕಟಾಕ್ಷ ಅವರ ಕಡೆಗಣ್ಣ ನೋಟಕ್ಕೆ ಒಳಗಾಗುವುದು ಬಂಧ, ಅದರಿಂದ ಬಿಡುಗಡೆಯಾಗುವುದೇ ಮೋಕ್ಷವೇ, ಅದರಿಂದ ಬಿಡುಗಡೆ. ಅತಃ ತಾದೃಶ ವಿದ್ವಾನ್, ಅಂತಹ ಜ್ಞಾನಿ, ವೇದಶಾಸ್ತ್ರ ಪಾರಂಗತೋಪಿ, ನೋಡಿ ವೇದ ಪುರಾಣ ಇವುಗಳನ್ನ ಓದಿದ್ರೂ ಕೂಡ, ಕಶ್ಚಿತ್ ಕೋಪಿ ಯಾರು ಕೂಡ, ಕುತ್ರಚಿತ್ ಎಲ್ಲೂ ಕೂಡ, ಕುತ್ರಚಿತಪಿ ದೇಶೆ ಕ್ವಚ
ಕಸ್ಮಿನ್ನಪಿ ಕಾಲೇ ಯಾವ ಸಂದರ್ಭದಲ್ಲೂ, ಅಲ್ಲಿ ಕಶ್ಚಿತ್ ಅನ್ನೋದು ವ್ಯಕ್ತಿವಾಚಕವಾದದ್ದು, ಸ್ವ ಅನ್ನುವಂಥದ್ದು ಯಾವ ಸಂದರ್ಭದಲ್ಲೂ ಕಾಲವಾಚಿಯಾದದ್ದು, ಉತ್ತರ ಅಂದ್ರೆ ದೇಶವಾಚಿ, ಯಾವ ದೇಶದಲ್ಲೂ, ಯಾವೊಬ್ಬ ವ್ಯಕ್ತಿಯು ಯಾವುದೇ ಕಾಲದಲ್ಲೂ ಯಾವುದೇ ದೇಶದಲ್ಲೂ ಕೂಡ ಕಸ್ಮಿಚಿತ್ ಕಾಲೇ ಅಪಿ ದೀನಂ ದುಃಖಿತಂ ಸ್ವಾತ್ಮಾನಂ, ಅತ್ಯಂತ ದೀನನಾಗಿದ್ದಾನೆ, ಆ ಬಂಧನದಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಾ ಇರ್ತಾನೆ, ಹಾಗೆ ದುಃಖಕ್ಕೊಳಗಾಗಿರ್ತಾನೆ, ಹಾಗಿದ್ರೂ ಕೂಡ ಆತ್ಮಾನಂ ತನ್ನನ್ನು ತಾನು ಅಲಂ ಮೋಚಯಿತು ಸಮರ್ಥನಬಹುದು, ಮೋಚಯಿತು ಅಲಂ ನ ಭವತಿ, ಅಲಂ ಅಲಂ ಅಂದ್ರೆ ಚೆನ್ನಾಗಿ ತನ್ನನ್ನು ತಾನು ಬಿಡಿಸಿಕೊಳ್ಳಲು ಸಮರ್ಥನಾಗುವುದಿಲ್ಲ. ಬಲಂ ಮೇ ಪಶ್ಯ ಮಾಯಾಯಾ ಶ್ರೀಮಯ್ಯ ಜೈನೋ ದಿಶಾಂ ಯಾ ಕರೋತಿ ನಿಜಾಯತ್ನಾನ್ ಭ್ರೂವಿಜೃಂಭೇಣ ಕೇವಲಂ. ಇದು ಕೂಡ ಭಾಗವತದಲ್ಲಿ ಬರ್ತಕ್ಕಂಥ ಶ್ಲೋಕ. ಮೇ ಬಲಂ ಪಶ್ಯ ಅಂದ್ರೆ ಸ್ತ್ರೀ ಮಯ್ಯ ಮಾಯಾಯ, ಸ್ತ್ರೀಮಯ್ಯ, ಸ್ತ್ರೀ ಎಂತಕ್ಕಂತಹ ಒಬ್ಬಳು, ಅವಳ ಮಾಯಾಯ, ಅವಳು ಮಾಯಾ ಅದೆಂಥದ್ದು, ದಿಶಾಂ ಜೈನ, ನಾನು ಇಡೀ ದಿಕ್ಕುಗಳನ್ನ ಗೆದ್ದು ಬಂದವನು, ಆದರೆ ಒಬ್ಬ ರಾಜ ಎಲ್ಲ 8 ದಿಕ್ಕುಗಳಲ್ಲಿ ಇದ್ದಂತ ವ್ಯಕ್ತಿಗಳನ್ನ ಗೆದ್ದು ಬರ್ತಾನೆ, ಆದ್ರೆ ಅವನು ನನ್ನ ರಾಣಿಯ ಕಡೆಗಳನ್ನ ನೋಟದ ಬಂಧನಕ್ಕೆ ಒಳಗಾಗ್ತಾನೆ. ಯಾ ಕರೋತಿ ನಿಜಾಯತ್ತಾನೆ ಭ್ರೂ ವಿಜೃಂಭೇಣ ಕೇವಲಂ, ನಾನು ಇಷ್ಟೆಲ್ಲ ಯುದ್ಧ ಮಾಡಿಕೊಂಡು ಎಲ್ಲ ಕಡೆ ಓಡಾಡ್ಕೊಂಡು ಬಂದ್ರೆ ಅವಳು ಕೇವಲ ಭ್ರೂ ವಿಜೃಂಭೇಣ ತನ್ನ ಹುಬ್ಬಿನ ವಿಲಾಸ, ಭ್ರೂ ವಿಜೃಂಭ ಅಂದ್ರೆ ಹುಬ್ಬಿನ ವಿಲಾಸ, ಕಡೆಗಣ್ಣ ನೋಟ, ಅದರಿಂದಾಗಿ ಯಾ ನಿಜಾಯತ್ತಾನ್ ಕರೋತಿ, ಯಾವ ಒಂದು ಹೆಣ್ಣು ತನ್ನ ಅಧೀನನನ್ನಾಗಿ ಮಾಡ್ಕೊಂಡು ಬಿಡುತ್ತಾಳೆ, ಅಂದ್ರೆ ಆ ಹೆಣ್ಣಿನ ದೃಷ್ಟಿ ಎಂಬುವಂಥದ್ದು ಅಷ್ಟು ಶಕ್ತಿಯುತವಾದದ್ದು. ಆ ಶಕ್ತಿಯುತವಾದ ದೃಷ್ಟಿಗೆ ಒಳಗಾಗಿರತಕ್ಕಂಥ ವ್ಯಕ್ತಿ ಆ ದೃಷ್ಟಿಯ ಬಂಧನದಿಂದ ಬಿಡಿಸಿಕೊಂಡು ಬರುವುದು ಸುಲಭದ ಮಾತಲ್ಲ ಅನ್ನೋದು ಇದರ ಒಟ್ಟು ಅಭಿಪ್ರಾಯ. ವಾಮದೃಶ ಅಂದ್ರೆ ಮೋಹಕವಾದ ದೃಷ್ಟಿಯನ್ನು ಹೊಂದಿರತಕ್ಕಂತಹ ಹೆಣ್ಣಿನ ವಿಹಾರ ಕ್ರೀಡಾಮೃಗ ಅಯಂ, ಅವರ ಆಟಕ್ಕೋಸ್ಕರವಾಗಿ ಇರತಕ್ಕಂತ ಮೃಗ ಅಂತ ಅಯಂ, ಇವನು ಅಕ್ಷಿಸರ್ಗ, ಅವರ ಕಣ್ಣಿನ ಒಂದು ಸೃಷ್ಟಿಯೇ, ಕಣ್ಣಿನ ನೋಟವೇ ನಿಗಡ ಬಂಧ, ಅಂತಹ ಬಂಧನದಿಂದಾಗಿ ಅಯಂ ವಿಮೋಚಿತಂ, ಇವನು ಬಿಡಿಸಿಕೊಳ್ಳಲು ಸಮರ್ಥನ, ಯತಃ ಅಂದ್ರೆ ಏಕೆಂದರೆ ಅಯಂ ವಿದ್ವಾನ್, ಇವನು ತಿಳ್ಕೊಂಡಿದ್ದಾನೆ, ಆದರೆ ಕಶ್ಚಿತ್ ಯಾರೊಬ್ಬನು, ವಚ ಯಾವ ಕಾಲದಲ್ಲಿಯೂ, ಪುತ್ರಚ ಯಾವುದೇ ದೇಶದಲ್ಲಿಯೂ ಕೂಡ, ಆತ್ಮಾನಂ ಸ್ವಾತ್ಮಾನಂ ತನ್ನನ್ನು ತಾನು, ಅಲಂ ಚೆನ್ನಾಗಿ, ವಿಮೋಚಿತಂ ಬಿಡಿಸಿಕೊಳ್ಳಲು ನ ಸಮರ್ಥ, ದೀನಂ ಆತ್ಮ ದೀನಂ ಸ್ವಾತ್ಮಾನಂ ಅತ್ಯಂತ ದೈನ್ಯಾವಸ್ಥೆಯಲ್ಲಿ ಇರತಕ್ಕಂಥ ತನ್ನನ್ನು ಅಲಂ ಚೆನ್ನಾಗಿ, ವಿಮೋಚಿತಂ ಬಿಡಿಸಿಕೊಳ್ಳಲು ಸಮರ್ಥನ ಆಗುವುದಿಲ್ಲ. ಅಂದ್ರೆ ಆ ಬಂಧನದಲ್ಲಿ ಸಿಕ್ಕಾಕೊಂಡ್ರೆ, ಸರಿಯಾಗಿದ್ರೆ ಅದು ದೊಡ್ಡ ವಿಚಾರ ಅಲ್ಲ. ಪೂರ್ತಿ ನಾವು ಉದಾಹರಣೆಗೆ ಯಯಾತಿ ಬಂಧನದಲ್ಲಿ ಸಿಕ್ಕಾಕೊಂಡು ಬಿಟ್ಟಿದ್ದ, ಅಥವಾ ಅಜಾಮಿಳ ಹಾಗೆ ಸ್ತ್ರೀ ಮಾಯೆಯ ಬಂಧನದಲ್ಲಿ ಸಿಕ್ಕಾಕೊಂಡಿದ್ದ, ಅವನಿಗೆ ಅದರಿಂದ ಬಿಟ್ಟು ಹೊರಬರ್ಲಿಕ್ಕೆ ಆಗಿಲ್ಲ. ಹೀಗೆ ಅಭಿಪ್ರಾಯ ಇದ್ರದ್ದು, ಬಿಟ್ಟು ಹೊರಬರ್ಲಿಕ್ಕೆ ಆಗಿಲ್ಲ. ಯಥೋ ನ ಕಶ್ಚಿತ್ ಕ್ವಚ ಕುತ್ರ ವಿದ್ವಾನ್ ದೀನಂ ಸ್ವಮಾತ್ಮಾನಮಲಂ ಸಮರ್ಥ ವಿಮೋಚಿತಂ ವಾಮದೃಶಾಂ ವಿಹಾರ ಕ್ರೀಡಾ ಮೃಗೋಯಂ ನಿಗಡೋಕ್ಷಿ ಸರ್ಗಃ. ಶ್ರೀಕೃಷ್ಣಾರ್ಪಣ.